ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಥಮ್ಸ್ ಅಪ್ ಕೊಡ್ರಿ. ಇವತ್ತು ಹಂಪಿ ಉತ್ಸವ ಸ್ಟಾರ್ಟ್ ಆಗೋದ್ರಿಂದ ಎಲ್ಲ ಇಡೀ ನಮ್ಮ ವಿಜಯನಗರ ಜಿಲ್ಲೆಗೆ 240 ಬಸ್ಸುಗಳು ಬಿಡ್ತಾ ಇದ್ದೀವಿ. ಮತ್ತು ದಿನ ನಿರಂತರ 3 ದಿವಸ 50 ಬಸ್ಸುಗಳು ಮತ್ತೆ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ, ಉಚಿತವಾಗಿರುತ್ತೆ, ಫ್ರೀ ಆಗಿರುತ್ತೆ. ಎಲ್ಲರೂ ಭಾಗವಹಿಸ್ರಿ. ಹಂಪಿ ಉತ್ಸವ ಇದು ಸರ್ಕಾರದ ಕಾರ್ಯಕ್ರಮ, ತಾವೆಲ್ಲ ಭಾಗವಹಿಸ್ಬಿಟ್ಟು ಯಶಸ್ವಿ. ನಿಮ್ಮ ಕಾರ್ಯಕ್ರಮ ಇದೆ, ಎಲ್ಲದಕ್ಕಿಂತ ಹೆಚ್ಚು ತಮ್ಮ ಕಾರ್ಯಕ್ರಮ. ನೀವೆಲ್ಲ ಇದಕ್ಕೆ ಭಾಗವಹಿಸಿ ಯಶಸ್ವಿ ತರಬೇಕನ್ನೋದು ಕೇಳ್ತಾರೆ. ಸಿ ಎಂ ಸಾಹೇಬರು ನಿನ್ನೆ ಹೋಗಿ ಭೇಟಿಯಾಗಿ ಬಂದೆ, ಅವ್ರು ಕೂಡ ಇನ್ವೈಟ್ ಮಾಡಿ ಬಂದೆ. ನಾನು ಹೋಗಿರಲಿಲ್ಲ, ಹೋಗ್ಬಿಟ್ಟು ಒಂದು ಮಾತು ಹೇಳಿ ಬರಬೇಕಾಗಿದೆ. ಹಾಗಾಗಿ ನಾನು ಹೋಗಿ ಹೇಳಿ ಬಂದಿದ್ದೀನಿ. ಸಾಹೇಬರು ಇವತ್ತು 4:15 ಬೆಂಗಳೂರಿನಿಂದ ಹೊರಟು ಮತ್ತು ಇಲ್ಲಿ 5:15 ಜಿಂಡಾಲಿಗೆ ಬಂದು ಜಿಂಡಾಲ್ನಿಂದ ಸೀದಾ ಮತ್ತು ಇವಾಲ್ವ್ ಬ್ಯಾಕ್ನಲ್ಲಿ ಫ್ರೆಶ್ ಆಗಿ ಹೋಗ್ಬಿಟ್ಟು ಹಂಪಿ ಉತ್ಸವ ಉದ್ಘಾಟನೆ ಮಾಡಿ ಮತ್ತು ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಾವೇರಿಗೆ ಮತ್ತೆ ಹೊರಡ್ತಾರೆ. ಹೇಗೆಲ್ಲ ನಡೀತಾ ಇದೆ ಈ ಬಾರಿ ಹಂಪಿ ಉತ್ಸವ? ಮುಖ್ಯಮಂತ್ರಿಗಳು ಬರ್ತಾರ, ಅವ್ರ ನೇತೃತ್ವದಲ್ಲಿ ಎಲ್ಲ ಭಾಳ ಚೆನ್ನಾಗಿ ನಡೆಯುತ್ತೆ ಅನ್ನೋದು ನಮಗೆಲ್ಲ ವಿಶ್ವಾಸ ಇದೆ. ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಭಾಗವಹಿಸ್ತೀನಿ. ಜನರಿಗೆ ಆಮೇಲೆ ಕಾರ್ಯಕರ್ತರಿಗೆ ಗೊಂದಲ ಆಗಿದೆ ಸರ್. ಭಾಗಿಯಾಗಿಲ್ಲ ಸಭೆಗೆ, ಸಮಾರಂಭಗಳಿಗೆ, ಉತ್ಸವಕ್ಕಿಂತ ದೂರ ಉಳಿದಾರ ಅಂತ ಒಂದು ಗೊಂದಲ ಇತ್ತು. ಏನು ಹೇಳ್ತೀರಿ ಸರ್? ನಿನ್ನೆ ಮುಖ್ಯಮಂತ್ರಿಗಳು ತಗೊಂಡ್ರು, ಅದು ನಿನ್ನ ಉತ್ಸವ ನೀನು ಮಾಡಲೇಬೇಕಂತ ಹೇಳ್ಬಿಟ್ಟು ಅವರು ಆದೇಶ ಮಾಡಿದ್ದಾರೆ. ಹಾಗಾಗಲಿ ನಾನು ಎಲ್ಲ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೀನಿ. ಥ್ಯಾಂಕ್ ಯು ಸರ್.